ಹೋಗ್ತಾ 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 ಅವ್ರ ಸ್ವಂತ ಬುದ್ಧಿ ಏನಿದೆ ಅದೆಲ್ಲ ಈಚೆ ಬರುತ್ತೆ. ಆಲ್ ಟೈಮ್ ಪ್ರತಾಪೇ. ಸ್ವಲ್ಪ ಕಚ್ಚೋದು ವಿನಯೇ, ಬಟ್ ಹೊರಗಡೆ ಗುಡ್ ಪರ್ಸನ್, ಒಳ್ಳೆ ಪರ್ಸನ್. ಮೇ ಬಿ ಸಂಗೀತಕ್ಕೆ ಬಂದಿರ್ಬೋದು. ನಮ್ರತಾ, ಯಾಕಂದ್ರೆ ವರ್ತೂರ್ ಸಂತೋಷ್ ತುಳಿತಾ ಇದ್ದಾರೆ ಅದಕ್ಕೆ. ಕಾರ್ತಿಕ್ 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 ಪ್ರತಾಪ್ ಪ್ರತಾಪ್ ಪ್ರತಾಪ್. ಸೊ ನಿಮ್ಮ ಪ್ರಕಾರ 72 ಲಕ್ಷ ಓಟು ಯಾರಿಗೆ ಬಂದಿರ್ಬೋದು? ಪ್ರತಾಪ್ಗೆ ಬಂದಿರುತ್ತೆ. ಡ್ರೋನ್ ಪ್ರತಾಪ್. ಪ್ರತಾಪ್ಗೆ ಬಂದಿರುತ್ತೆ. ಯಾಕೆ ಡ್ರೋನ್ ಪ್ರತಾಪ್ ಅವರು ಅಂತ ಅಷ್ಟು ಪಕ್ಕ ಹಂಗೆ ಅಂತ ಹೇಳ್ತಾರೆ? ಯಾಕಂದರೆ ಅವ್ರ ಜೀವನದಲ್ಲಿ ಜಾಸ್ತಿ ಕಷ್ಟಗಳು ನೋಡ್ಕೊಂಡು ಬಂದವ್ರೆ, ಮುಂದೆ ಸಕ್ಸಸ್ ನೋಡ್ಬೇಕಂತಿದ್ದಾರೆ. ಅದಕ್ಕೆ ಅವರು ಇನ್ನೂ ಹೆಂಗಿದಾರಲ್ಲ ಅದಕ್ಕೆ ಒಂದು ಅಷ್ಟು ಬಂದಿರ್ಬೋದು ಅಂತ. ಬಿಗ್ ಬಾಸ್ ಮನೆಯಲ್ಲಿ ಎಲ್ಲ ಕಂಟೆಸ್ಟೆಂಟ್ ಪ್ರತಾಪ್ ಸ್ವಲ್ಪ ಅಪೂರ್ವ ಇದು ಮತ್ತು ಮೈಂಡ್ ಗೇಮ್ ಪ್ರಕಾರ ಆಡ್ತಾವ್ರು. ಫ್ಯಾನ್ ಫಾಲೋವರ್ಸ್ ಜಾಸ್ತಿ ಇದ್ದಾರೆ, ಸೊ ಗೆಲ್ಬೋದು ಅವನೇ. ಕಾರ್ತಿಕಿಗೆ ಬಂದಿರ್ಬೋದು ಅನ್ಕೊತೀನಿ. ಏನಕ್ಕೆ ನಿಮಗೆ ಕಾರ್ತಿಕ್ ಅವ್ರಿಗೆ ಬಂದಿರ್ಬೋದು ಅಂತ ಅನಿಸುತ್ತೆ? ಅವರು ಅಷ್ಟೇ ಸ್ಟ್ರೈಟ್ ಫಾರ್ವರ್ಡು, ಚೆನ್ನಾಗಿ ಪ್ಲೇ ಮಾಡ್ತಾರೆ. ಡೇ ಒನ್ನಿಂದ ಇವಾಗವರೆಗೂ ಚೆನ್ನಾಗಿ ಆಡ್ಕೊಂಡು ಬಂದಿದ್ದಾರೆ ಅವರು. ಪ್ರತಾಪ್ ಪ್ರತಾಪ್ ಪ್ರತಾಪ್. ಓಕೆ, ಸೊ ಅದ್ಯಾಕೆ ಎಕ್ಸಾಕ್ಟಾಗಿ ಪ್ರತಾಪ್ ಅಂತ ಹೇಳ್ತೀರಾ? ಬಿಕಾಸ್ ಅವ್ರಿಗೆ ಸೆಕೆಂಡ್ ಚಾನ್ಸ್ ಸಿಕ್ಕಿದೆ. ಸೆಕೆಂಡ್ ಚಾನ್ಸ್ ಬೇರೆ ಯಾರಿಗಾದರೂ ಸಿಕ್ಕಿದ್ರೆ ಅವ್ರ ಥರ ಯೂಟಿಲೈಸ್ ಮಾಡ್ಕೋಬೇಕು ಅನ್ನೋದು ನನ್ನ ಆಸೆ. ಅಂದರೆ ಅವ್ರ ಚಾನ್ಸ್ ಸಖತ್ತಾಗಿ ಯೂಸ್ ಮಾಡ್ಕೊಂಡಿದ್ದಾರೆ ಅವರು. ನಿಮ್ಮ ಪ್ರಕಾರ ಎಲ್ಲರೂ ಮಾಡ್ತಾರೆ, ಬಟ್ ಅದು ಸೆಕೆಂಡ್ ಚಾನ್ಸ್ ಸಿಕ್ಕಿದಾಗ ಯೂಟಿಲೈಸ್ ಮಾಡ್ಕೊಂಡಿದ್ರೆ ಅದು ತುಂಬ ಕಷ್ಟ. ಸ್ಟಾರ್ಟಿಂಗ್ ಓದೋದಕ್ಕೆ ಎಲ್ಲ ಅಮ್ಕಕ್ಕೆ ಇಟ್ಕೊಬಿಟ್ರು ಅವನು ಹೋಗಿ ಬಾತ್ರೂಮ್ಗೆ ಹೋಗಳೋದು ಅದೆಲ್ಲ ಮಾಡೋಕೆ ಇಟ್ಕೊಂಡು ಆಮೇಲೆ ಅವನಿಗೊಂದು ಧೈರ್ಯ ಬಂತು. ಯಾರ್ಯಾರೋ ಬಂದರು ಸೆಲೆಬ್ರಿಟಿಗಳು ಧೈರ್ಯ ತುಂಬಿದ್ರು, ಇನ್ನೊಂದು ಮತ್ತೊಂದು. ಕಾರ್ತಿಕ್. ಪ್ರತಾಪ್ ಇಲ್ಲ ಕಾರ್ತಿಕ್. ಕಾರ್ತಿಕ್ ಅನ್ಸುತ್ತೆ. ಯಾಕೆ ಕಾರ್ತಿಕ್? ಬಿಕಾಸ್ ಅದರಲ್ಲಿ ಅಷ್ಟೊಂದು ಓಟ್ ಬರೋವಂಥ ಕೆಪಾಸಿಟಿ ಯಾರಿಗೂ ಇಲ್ಲ. ಮೇ ಬಿ ಅದು ಕಾರ್ತಿಕ್ಗೆ ಬಂದಿರ್ಬೋದು ಅಂತ ನಮಗೆ. ಪ್ರತಾಪ್ ಇಲ್ಲ ಕಾರ್ತಿಕ್. ಇಬ್ಬರೇ, ಪ್ರತಾಪು ಕಾರ್ತಿಕ್. ಸಂಗೀತ ಬಿದ್ದಿದೆ. ಕಾರ್ತಿಕ್ ಐ ಥಿಂಕ್ ಕಾರ್ತಿಕ್. ಏನಕ್ಕೆ ಸರ್ ಕಾರ್ತಿಕ್ ಅವರು? ಕಾರ್ತಿಕ್ ಏನಕ್ಕೆ ಬಿದ್ದಿದೆ ಅಂತಂದರೆ ಗೇಮಲ್ಲಿ ನನಗಾಗಿರೋ ಫೀಲ್ ಹಂಗೆ. ಕಾರ್ತಿಕ್ ಬಿದ್ದಿದೆ, ಏನಕ್ಕೆ ಬಿದ್ದಿದೆ ಇಸ್ ನಾಟ್ ಎ ರೀಸನ್ ಆ್ಯಕ್ಚುಲಿ. ನನಗಾಗಿರೋ ಫೀಲ್ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಕಾರ್ತಿಕ್ ಬಿದ್ದಿದೆ. ಅದೇ ಸಂಗೀತ ಮೇಡಮ್. ಮೇ ಬಿ ಸಂಗೀತಕ್ಕೆ ಬಂದಿರ್ಬೋದು. ಯಾಕೆ ಸರ್? ಯಾಕೆ ಯಾಕೆ ಅಂದರೆ ಅವರು ಒಂದು ಹಿಂಟ್ ಕೊಡ್ತಾರೆ ಲಾಸ್ಟ್ ವೀಕಲ್ಲಿ. ಯಾರಿಬ್ಬರು ಅಂದರೆ ಪ್ರತಾಪ್ ಮತ್ತು ಸಂಗೀತ ಇಬ್ಬರು ಬಿಟ್ಟರೆ ಇನ್ನೆಲ್ಲರೂ ನಾಮಿನೇಟ್ ಆಗಿರ್ತಾರೆ, ಅವರಿಬ್ಬರು ಮಾತ್ರ ಇರ್ತಾರೆ. ಅದರಲ್ಲಿ ಮೇ ಬಿ ನನಗನ್ಸೋ ಪ್ರಕಾರ ಸಂಗೀತ ಅವರು ಆ ವೋಟ್ಸ್ಗೆ ಎಲಿಜಿಬಲ್ ಅನ್ಕೊತೀನಿ. ಓಕೆ, ಸೊ ಬಿಗ್ ಬಾಸ್ ಏನಕ್ಕೆ ಇಷ್ಟ ಮೇಡಮ್ ತಮಗೆ? ಅದರಲ್ಲಿ ತುಂಬ ಜನ ಚೆನ್ನಾಗಿ ಆಡ್ತಾರೆ. ಅವರು ಉಪಯೋಗಕ್ಕೋಸ್ಕರ ಅವ್ರ ಕಷ್ಟ ಇರುತ್ತಲ್ವ, ಅದಕ್ಕೋಸ್ಕರ ಬಂದು ಆಡ್ತಾರೆ. ಎಂಟರ್ಟೈನ್ಮೆಂಟ್ ಆಗಿದೆ, ಚೆನ್ನಾಗಿದೆ ನೋಡೋಕ್ಕೆ ತುಂಬ. ಬಿಗ್ ಬಾಸಲ್ಲಿ ನಾವು ನಮ್ಮ ಪಾಠ ಕಲಿತೀರಿ, ಅಂದರೆ ಯಾವಾಗ ಏನು ಮಾಡಬೇಕು ಅನ್ನೋದನ್ನ ಕಲಿತೀರಿ. ಅದಕ್ಕೆ ಬಿಗ್ ಬಾಸ್ ಇಷ್ಟ. ಟಾಸ್ಕು, ಅವ್ರು ಆಡೋ ರೀತಿ ಅದಕ್ಕೆಲ್ಲ ಇಷ್ಟ. ತುಂಬ ಚೆನ್ನಾಗಿ ಆಡ್ತಾರಮ್ಮ. ಅದೇ ಅವರು ಜೀವನದಲ್ಲಿ ಏನೇನು ನಡೀತದೆ ಎಲ್ಲ ಅದು ಅಲ್ಲಿ ಇದರಲ್ಲಿ ನೋಡಿಸ್ತಾರೆ ಬಿಗ್ ಬಾಸ್ ಮನೆಯಲ್ಲಿ. ಎಷ್ಟೋ ಚೆನ್ನಾಗಿ ಮಾಡ್ತಾರೆ ಅಂತ. ನಮಗೆ ಚೆನ್ನಾಗಿದೆ ನೋಡೋಕ್ಕೆ. ಎಲ್ಲ ಅವ್ರ ಸ್ವಂತ ಏನಿದೆ ಅವ್ರ ಆ್ಯಕ್ಟಿವಿಟಿ ಅದ್ರ ಬಗ್ಗೆ ಎಲ್ಲ ಗೊತ್ತಾಗುತ್ತೆ. ಒಳ್ಳೆ ಎಂಟರ್ಟೈನ್ಮೆಂಟ್ ಸಿಗುತ್ತೆ, ಅದಕ್ಕೆ ಬಿಗ್ ಬಾಸ್. ಅವ್ರು ನಿಜವಾದ ಹೆಂಗಿರ್ತಾರೆ ಅಂತ ಗೊತ್ತಾಗ್ತಿದೆ ಬಿಗ್ ಬಾಸ್ ಒಳಗಡೆ. ವೈಯಕ್ತಿಕ ಜೀವನ ಯಾವ ಥರ ಇದೆ, ಅವ್ರ ಕ್ಯಾರೆಕ್ಟರ್ ಯಾವ ಥರ ಇದೆ ಅದೆಲ್ಲ ನೀಟಾಗಿ ಅರ್ಥ ಆಗುತ್ತೆ. ಫಸ್ಟಲ್ಲಿ ಹೋದಾಗ ನಾವು ಒಳ್ಳೆಯವ್ರ ಥರ ಹೋಗ್ತಾರೆ, ಹೋಗ್ತಾ 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 ಅವ್ರ ಸ್ವಂತ ಬುದ್ಧಿ ಏನಿದೆ ಅದೆಲ್ಲ ಈಚೆ ಬರುತ್ತೆ. ಕಾಮಿಡಿ ಎಂಟರ್ಟೈನ್ಮೆಂಟ್ ಇರುತ್ತಲ್ಲ, ಸೊ ಹಾಗಾಗಿ ಮೇಡಮ್ ಅಷ್ಟೇ. ಬಿಗ್ ಬಾಸ್ ಅಂದರೆ ಅವ್ರು ಹೊರಗಡೆ ಯಾವ ಥರ ಇರ್ತಾರೆ, ಒಳಗಡೆ ಯಾವ ಥರ ಇರ್ತಾರೆ ಅನ್ನೋದು ಗೊತ್ತಾಗುತ್ತೆ. ನಿಮಗೆ ಯಾಕೆ ಇಷ್ಟ ಸರ್ ಬಿಗ್ ಬಾಸ್? ಏನಕ್ಕೆ ಇಷ್ಟ ಅಂತನಾ? ಬಿಗ್ ಬಾಸ್ ಏನಕ್ಕೆ ಇಷ್ಟ? ಅಂದರೆ ನ್ಯಾಚುರಲ್ ಆಗಿ ಶೋ ಅಲ್ವಾ ಅದು, ಹಾಗಾಗಿ ಇಷ್ಟ. ಓಕೆ, ಶೋ ಜೊತೆಗೆ ಕಾಂಪಿಟೇಷನ್ ಇರುತ್ತೆ. ಸೊ ನಿನ್ನೆ ಮತ್ತೆ ಹಾವು ಏಣಿ ಅಂತ ಒಂದು ಆಟನ ಆಡಿಸ್ತಾರೆ. ಸೊ ಅದರಲ್ಲಿ ಎಲ್ಲರಿಗೂ ಸ್ವಲ್ಪ ಜನಕ್ಕೆ ಹಾವು ಕೊಟ್ಟರು, ಏಣಿ ಕೊಟ್ಟರು. ಸೊ ನಿಮ್ಮ ಪ್ರಕಾರ ಮನೇಲಿರುವ ಹಾವು ಯಾರು? ಕಾರ್ತಿಕ್. ಸಂಗೀತ ಅನಿಸ್ತದೆ. ಏನಕ್ಕೆ ಸರ್? ಸಂಗೀತ ಸ್ವಲ್ಪ ಓವರಾಗಿ ಎಕ್ಸೈಟ್ಮೆಂಟ್ ಆಗ್ತಾರೆ, ಮತ್ತು ಅವರೇ ಗೆಲ್ಲಬೇಕು ಅಂತ ಒಂದು ಎಲ್ಲರ ಮೇಲೇನೂ ಇದಿದೆ ಅಂತ ನಮ್ಮ ಭಾವನೆ. ಕಾರ್ತಿಕ್ ಅಲ್ಲ, ನಮ್ರತಾ. ಯಾಕಂದರೆ ವರ್ತೂರ್ ಸಂತೋಷ್ ತುಳಿತಾ ಇದ್ದಾರೆ ಅದಕ್ಕೆ. ತುಕಾಲಿ ಸಂತೋಷ್. ಏನಕ್ಕೆ ಮೇಡಮ್? ಅವರು ಅಷ್ಟೊಂದಾಗಿ ಒಂದೇ ಕಡೆ ಇದು ಮಾಡಲ್ಲ, ಈ ಕಡೆ ಒಂದು ಮಾತಾಡ್ತಾರೆ, ಆ ಕಡೆ ಒಂದು ಮಾತಾಡ್ತಾರೆ ಅಂತ ಕೇಳ್ಪಟ್ಟಿದ್ದೀನಿ. ಮತ್ತು ನಾನು ಕೇಳಿಸ್ಕೊಂಡಿದ್ದೀನಿ ಬಿಗ್ ಬಾಸ್ ಲೈವಲ್ಲಿ ನೋಡಿದಾಗ. ಸಂಗೀತ. ಏನಕ್ಕೆ? ಅವ್ರು ಯಾವಾಗ ಎಲ್ಲರ ಮೇಲೆ ರೇಗಾಡ್ತಿರ್ತಾರೆ, ಏನಂತ ಹೇಳಿದ್ರೆ ತುಂಬ ಮುನ್ಸ್ಕೊಂಡು ಬಿಡ್ತಾರೆ, ಅದಕ್ಕೆ. ಹಾವು ಅನ್ನೋದ ನಮ್ರತಾ. ಏನಕ್ಕೆ? ಅವಳು ಯಾವಾಗಲೂ ವಿನಯ್, ಮೈಕಲ್ ಅವ್ರ ಜೊತೆನೇ ಇರೋದು. ಅವ್ರ ಸಪೋರ್ಟಿಂದ ಜಾಸ್ತಿ ಮಧ್ಯದಲ್ಲಿ ಮಾಡ್ತಿದ್ಲು. ಇವಾಗೇನೋ ಮಾಡ್ತಿಲ್ಲ, ಮಧ್ಯದಲ್ಲಿ ಅದನ್ನೇ ಮಾಡ್ತಿದ್ದ ಅವಳು. ನಂಗೆ ಅವಳು ಅಂದರೆ ಇಡ್ಸಲ್ಲ. ಸಂಗೀತ, ನಮ್ರತಾ, ಅದರಲ್ಲಿ ಹುಡುಗಿರು ಯಾರೂ ಇಡ್ಸಲ್ಲ ನನಗೆ. ನನಗೂ ನಮ್ರತ ಅನಿಸುತ್ತೆ. ಅವರು ಕೆಲವೊಂದು ಡಿಸಿಷನ್ನ ಅವರಾಗೇ ತೊಗೊಳಲ್ಲ.
ಫೋರ್ಸ್ಫುಲಿಯಾಗಿ ಬೇರೆಯವ್ರ ಕಡೆಯಿಂದ ತೊಗೊಳ್ತಾರೆ. ಸೊ ಹಾಗಾಗಿ ನನಗೂ ನಮ್ರತಾನೇ ಅನಿಸುತ್ತೆ. ನಮ್ರತ. ವಿನಯ್ ಏನೋ ಗೊತ್ತಿಲ್ಲ, ಆ ಥರ ಫೀಲ್ ಬರುತ್ತೆ ಅವನನ್ನು ನೋಡಿದಾಗ. ಕಡೆ ಎಲ್ಲ ಹೇಳ್ಕೊಂಬಿಡ್ತಾನೆ, ಅವ್ನ ಬ್ಯಾಚ್ಗೆ ಹೋದಾನ ಅವ್ನ ಕಡೆ ಎಲ್ಲ ಹೇಳ್ಕೊಂಬಿಡ್ತಾನೆ. ಇವಳು ನಮ್ರತ ಯಾಕೆ ಗೊತ್ತಾ, ಯಾರು ಯಾವ ಥರ ಹೇಳುತ್ತೆ ಆ ಥರ ಬುಸ್ಕೊಡ್ತಾ ಇರ್ತಾಳೆ, ಸ್ವಲ್ಪ ಹೊತ್ತು ರೈಸ್ ಆಗ್ತಾಳೆ, ಆಮೇಲೆ ಸೈಲೆಂಟ್ ಆಗಿಬಿಡ್ತಾಳೆ. ಅವಳು ಆ ಸೇಮ್ ಆವಾಗ ಸಖತ್ತಾಗಿ ಸುಟ್ಟಾಕ್ತಾಳೆ. ಅವು ಸ್ವಲ್ಪ ಕಚ್ಚೋದು ವಿನಯೇ, ಬಟ್ ಹೊರಗಡೆ ಇಸ್ ಎ ವೆರಿ ಗುಡ್ ಪರ್ಸನ್, ಒಳ್ಳೆ ಪರ್ಸನ್ನೇ. ಮೀನ್ಸ್ ಅಲ್ಲಿ ಗೇಮ್ ಆಗಿರೋದ್ರಿಂದ ಹಂಗೆ ಆಡಲೇಬೇಕು. ಬಟ್ ಆವು ಅಂದರೆ ಎಲ್ಲರೂ ಆವೇ ಅಲ್ಲಿ ಗೆಲ್ಲಲೇಬೇಕು ಅಂತ ಇದ್ದಾರೆ, ಎಲ್ಲ ಗೆಲ್ಲಬೇಕು ಅಂತಲೇ ನಿಂತಿರೋದು. ಬಟ್ ಅವ್ರವ್ರಿಗೆ ಯಾರ್ಯಾರು ಇಷ್ಟನೋ ಅವ್ರನ್ನ ಮೀನ್ಸ್ ಫೇಕ್ ಅಂತ ಚೆನ್ನಾಗಿರ್ತಾರೆ, ಮಿಕ್ದವ್ರನ್ನೆಲ್ಲ ಆ ಥರ ನೋಡ್ತಾ ಇದ್ದಾರೆ. ವಿನಯ್ ಅವರು ಹೇಳ್ದಂಗೆ ಬಿಕಾಸ್ ಏನಕ್ಕೆ ಅಂತಂದರೆ ಈಗ ಒಂದು ಕಾಂಪಿಟೇಷನ್ ಅಂತ ಅಂದಮೇಲೆ ಅಲ್ಲಿ ಒಂದು ರಾಜಕೀಯ ನಡೆಯುತ್ತೆ. ಈಗ ಒಂದು 5-6 ಜನ ಇಲ್ಲಿ ನಮ್ಮ ಸೊಸೈಟಿನಲ್ಲಿ ಏನು ರಾಜಕೀಯ ಮಾಡ್ತಾರೋ ಅದೇ ಥರ. ರಾಜಕೀಯ ಅಂದರೆ ನಾವು ಬೆಳಿಬೇಕು ಅಂತಂದರೆ ಇವಾಗ ಒಂದು ಜಾಗ ಇದೆ ಅಂತಂದರೆ ನಾನು ಜಾಗಕ್ಕೆ ಹೋಗ್ಬೇಕು ಅಂದರೆ ಈಗ ನನ್ನಲ್ಲಿ ಬರಬೇಕಂತಂದರೆ ನೀವು ಹೋಗ್ಲೇಬೇಕು ತಾನೆ. ಸೊ ಲೈಕ್ ದಟ್ ಈಸ್ ಎ ಗೇಮ್. ನಿಮ್ಮ ಎಲ್ಲರ ಫೇವ್ರೆಟ್ ಕಂಟೆಸ್ಟೆಂಟ್ ಯಾರು? ವರ್ತೂರ್ ಸಂತೋಷ್. ಏನಕ್ಕೆ ವರ್ತೂರವರು? ಏನಕ್ಕೆ ಅಂದರೆ ರೈತರಲ್ಲ, ರೈತರನ್ನ ಸಪೋರ್ಟ್ ಮಾಡ್ಬೇಕು ನಾವು. ಅದಕ್ಕೆ ಅವ್ರ ಹಿಂದೆ ಅಂದರೆ ಎಂಟರ್ಟೈನ್ಮೆಂಟ್ ಫೀಲ್ಡಲ್ಲಿ ಬಂದಿಲ್ಲ ಅವರು, ನಾವು ಸಪೋರ್ಟ್ ಮಾಡೋಣ ಅಂತ ವರ್ತೂರ್ ಸಂತೋಷ್ಗೆ ಸಪೋರ್ಟ್ ಮಾಡ್ತೀವಿ. ಸಂಗೀತ. ಏನಕ್ಕೆ? ಅವ್ರು ಚೆನ್ನಾಗಿ ಆಡ್ತಾರೆ. ಸಂಗೀತ ಅವ್ರನ್ನ ತುಂಬ ರೇಗಿಸ್ತಾರೆ ಅದರಲ್ಲಿ, ಅದಕ್ಕಂತ ತುಂಬ ಇಷ್ಟ. ಸಂಗೀತ ಚೆನ್ನಾಗಿ ಆಡ್ತಾರೆ. ನನ್ನ ಫೇವ್ರೇಟ್ ಅಂತೂ ಆಲ್ ಟೈಮ್ ಪ್ರತಾಪೇ. ಸಂಗೀತ. ಏನಕ್ಕೆ? ಅವರು ಸ್ಟ್ರೈಟ್ ಆ್ಯಂಡ್ ಫಾರ್ವರ್ಡ್, ಕರೆಕ್ಟಾಗಿ ಸ್ಟ್ರೈಟಾಗಿ ಹೇಳ್ತಾರೆ, ಏನೂ ಮುಚ್ಚಿಕೊಳ್ಳಲ್ಲ, ಡೈರೆಕ್ಟಾಗಿ ಹೇಳ್ತಾರೆ. ನಮ್ರತ. ನಮಗೆ ಇಶಾನಿ ಇಷ್ಟ ಇದ್ರು, ಅವ್ರು ಎಲಿಮಿನೇಟ್ ಆಗಿದ್ರಿಂದ ಪ್ರತಾಪ್ ಇಷ್ಟ ನನಗೆ. ಏನಕ್ಕೆ? ಏನಕ್ಕೆ ಅಂದರೆ ಅವ್ನು ಕಷ್ಟಪಟ್ಟು ಬಂದಿರೋದು, ಅವನ್ನೆಲ್ಲ ಅವನು ಸೆಕೆಂಡ್ ಚಾನ್ಸ್ ಸಿಕ್ಕಿರೋದು ಅವನಿಗೆ ಬಿಗ್ ಬಾಸ್ ಶೋ ಅಲ್ಲಿ. ಅವನು ಮುಂಚೆ ಹೆಸರು ಹೆಂಗೆ ಹಾಳು ಮಾಡಿದ್ರು ಗೊತ್ತಲ್ಲ, ಅದರಿಂದ ಅವನು ಇಷ್ಟ. ಅವನೇನು ಅಂತ ಅವ್ನು ಪ್ರೂವ್ ಮಾಡ್ಕೊಂಡ. ಕಾರ್ತಿಕ್. ಓಕೆ, ಏನಕ್ಕೆ ಕಾರ್ತಿಕ್? ಅವ್ನು ಪರವಾಗಿಲ್ಲ, ಅವ್ನು ತುಂಬ ಇನ್ನೋಸೆಂಟು, ಇರೋದ್ರಲ್ಲಿ ಚೆನ್ನಾಗಿ ಗೇಮ್ ಆಡ್ತಿದ್ದಾನೆ. ಯಾರೇ ಏನೇ ಸ್ವಲ್ಪ ಸ್ಟ್ರಾಂಗಾಗಿ ಮಾತಾಡಿದ್ರು ಸ್ವಲ್ಪ ಕೂಲಾಗಿರ್ತಾನೆ, ರೈಸ್ ಆಗಲ್ಲ. ವಿನಯ್ ಆ ಥರ ಬುಸ್ಕೊಟ್ಟೋದು, ನಾನೇ ಆನೆ ನಂದೇ ಆ ಥರ ಏನಿಲ್ಲ. ಅವ್ನು ಚೆನ್ನಾಗಿ ಆಡ್ತಾ ಇದ್ದಾನೆ, ತುಂಬ ಇಷ್ಟ. ತುಂಬ ಪ್ರಾಂಪ್ಟಾಗಿ ಆಡ್ತಾ ಇರೋದಂದರೆ ಕಾರ್ತಿಕ್ ಮನೇಲಿ, ಸೊ ಅವನಿಷ್ಟ. ಸ್ಟ್ರಾಂಗ್ ಕಂಟೆಸ್ಟೆಂಟು, ಪ್ರಾಂಪ್ಟ್ ಆಗಿದ್ದಾನೆ, ಏನೋ ನೋಡಿದ ತಕ್ಷಣ ಇಷ್ಟ ಆಗ್ತಾನೆ. ಪ್ರತಾಪ್ ನನಗೆ ಇಲ್ಲ ಇವರು ಯಾರಪ್ಪ ಅವರು, ವರ್ತೂರ್ ಸಂತೋಷ್. ಓಕೆ, ಏನಕ್ಕೆ ವರ್ತೂರವರು ಸರ್? ನಾವು ಆ್ಯಕ್ಚುಲಿ ಬೇಸಿಕಲಿ ನಂದು ರೈತರು ಫ್ಯಾಮಿಲಿ. ಸೊ ನಮ್ಮ ಹುಡುಗರು ಬೆಳಿಬೇಕು ಅನ್ನೋ ನಮ್ಮ ಉದ್ದೇಶ ಅಷ್ಟೇ. ಪ್ರತಾಪ್ನ ವೈತನೇ ಅಲ್ವಾ, ಸೊ ಒಂದು ವ್ಯಕ್ತಿತ್ವ ತೋರಿಸ್ತಿದೆ ಈಗ ನಮ್ಮದು. ಸೊ ಹಾಗಾಗಿ ಮೇಡಮ್ ಅಷ್ಟೇ. ನಮಗೆ ಕಾರ್ತಿಕ್ ಮತ್ತು ತನಿಷಾ ಇಷ್ಟ. ಏನಕ್ಕೆ ಸರ್? ಕಾರ್ತಿಕ್ ಅವರು ಜಿನೇನಾಗಿ ಆಡ್ತಾ ಇದ್ದಾರೆ, ಎಲ್ಲ ಸ್ಪೋರ್ಟ್ಸ್ಗೂ ಅಟೆಂಡ್ ಮಾಡ್ತಾರೆ, ಅವರು ಬೆಸ್ಟ್ ಕೊಡ್ತಾರೆ ಎಲ್ಲ ಗೇಮ್ಸಲ್ಲೂ. ಮತ್ತು ಜೊತೆಗೆ ಮನೆಯಲ್ಲಿ ಆ್ಯಕ್ಟಿವಿಟೀಸ್ ಇರ್ಬೋದು, ಅವ್ರ ಜೊತೆ ಒಡನಾಟ ಇರ್ಬೋದು, ಕೋ ಕಂಟೆಸ್ಟೆಂಟ್ ಜೊತೆ ತುಂಬ ಚೆನ್ನಾಗಿದೆ. ಹಾಗಾಗಿ ಕಾರ್ತಿಕ್ ಗೆಲ್ಬೋದು ಅಂತ ನಾವು ಅಂದ್ಕೊಂಡಿದ್ದೀವಿ. ಮನೆಯಲ್ಲಿ ತುಂಬ ಸೇಫ್ ಝೋನಲ್ಲಿ ಯಾರು ಆಟ ಆಡ್ತಿದ್ದಾರೆ? ಪ್ರತಾಪ್ ಆಡ್ತಾ ಇದ್ದಾರೆ ಚೆನ್ನಾಗಿ. ಸೊ ಯಾರು ವಿನ್ ಆಗ್ಬೇಕು ಮೇಡಮ್? ಓಕೆ, ಸೊ ಮನೇಲಿ ಹೈಯೆಸ್ಟ್ ವೋಟ್ಸ್ ಯಾರಿಗೆ ಬರೋದು ಯಾವಾಗಲೂ? ವರ್ತೂರ್ ಸಂತೋಷ್. ಏನಕ್ಕೆ? ಅವ್ರು ಚೆನ್ನಾಗಿ ಮಿಮಿಕ್ರಿ ಮಾಡ್ತಾರೆ, ಕಾಮಿಡಿ ಮಾಡ್ತಾರೆ, ಅದಕ್ಕೆ. ಅವ್ರು ಬಿಟ್ಟು ಅಂದರೆ ಪ್ರತಾಪ್ಗೆ ಏನಾರು ಬರ್ಬೋದು. ಏನಕ್ಕೆ ಸರ್? ಅವರು ಚೆನ್ನಾಗಿ ಆಡ್ತಾ ಇದ್ದಾರೆ. ಓಕೆ, ಇಶಾನಿ ಅವ್ರು ಹೋದ್ಮೇಲೆ ಯಾರು ಇಷ್ಟ ತಮಗೆ? ನಮಗಿನ್ನು ಯಾರೂ ಇಷ್ಟ ಇಲ್ಲ. ಇಷ್ಟ ಇಲ್ಲ. ಓಕೆ, ಸೊ ನಿಮ್ಮೆಲ್ಲರಿಗೂ ಫೇವ್ರೇಟ್ ಯಾರು? ಸೊ ಯಾರು ವಿನ್ ಆಗಬೇಕು? ವರ್ತೂರ್ ಸಂತೋಷ್. ವರ್ತೂರು ಸಂಗೀತ. ಹೇಳೋಕೋದ್ರೆ ಸಂಗೀತ, ಇಲ್ಲಾಂದರೆ ಕಾರ್ತಿಕ್, ಇಬ್ಬರಲ್ಲಿ ಯಾರು ಒಬ್ರು ವಿನ್ ಆಗ್ಬೋದು. ನಮ್ರತ. ಪ್ರತಾಪ್. ಕಾರ್ತಿಕ್. ಪ್ರತಾಪ್ ಮೇಡಮ್. ಪ್ರತಾಪು ಕಾರ್ತಿಕ್ ಇಬ್ಬರಿದ್ದಾರೆ, ಬಟ್ ಇಬ್ಬರು ಕಂಪೇರ್ ಮಾಡಿದ್ರೆ ಪ್ರತಾಪ್. ನನಗೆ ಆಬ್ವಿಯಸ್ಲಿ ವರ್ತೂರ್ ಸಂತೋಷ್. ಕಾರ್ತಿಕ್ ವಿನ್ ಆಗ